ಶಿರಾ ಸಮಾಚಾರ ನ್ಯೂಸ್ಗೆ ಸ್ವಾಗತ. ಅರಣ್ಯ ಇಲಾಖೆ ಧೋರಣೆ ಖಂಡಿಸಿ ರೈತರ ಬೃಹತ್ ಹೋರಾಟ. ಅರಣ್ಯ ಇಲಾಖೆಯ ಜನವಿರೋಧಿ ಧೋರಣೆಗಳನ್ನು ಖಂಡಿಸಿ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಸೋಮವಾರ ರೈತರ ಆಕ್ರೋಶದ ಪ್ರತಿಭಟನೆ ನಡೆಯಿತು. ಬುಕ್ಕಾಪಟ್ಟಣ ಅರಣ್ಯ ವಲಯಕ್ಕೆ ಸೇರುವ ಮುತ್ತುಗದಹಳ್ಳಿ, ಅಂಬಲಾಪುರ, ಕರೇಮಾದೇನಹಳ್ಳಿ, ಮುದ್ದಪ್ಪನಹಳ್ಳಿ, ಜಾಡರಹಳ್ಳಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ನೂರಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರಿಗೆ ಸರ್ಕಾರದಿಂದ ಸಾಗುವಳಿ ಚೀಟಿ ನೀಡಲಾಗಿದೆ. ಆದಾಗ್ಯೂ ಹಳೆಯ ಗೆಜೆಟ್ ನೋಟಿಫಿಕೇಷನ್ ಆದೇಶವನ್ನು ಮುಂದಿಟ್ಟುಕೊಂಡು ಇದು ಅರಣ್ಯ ಭೂಮಿ ಎಂದು ರೈತರನ್ನ ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆ ನೋಟಿಸ್ ನೀಡಿದೆ. ಇಲಾಖೆ ಹಾಗೂ ಸರ್ಕಾರದ ಈ ಕ್ರಮದಿಂದ ಕಂಗಾಲಾಗಿರುವ ರೈತರು ಬೃಹತ್ ಹೋರಾಟದ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ರೈತ ಹೋರಾಟಗಾರರು, ಪ್ರಗತಿಪರ ಚಿಂತಕರು ಹಾಗೂ ಸಾಮಾಜಿಕ ಹೋರಾಟಗಾರರು ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಿದರು. ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಗತಿಪರ ಚಿಂತಕ ಕೆ. ದೊರೆರಾಜು, ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿಗಳು ಸಮಾಜದ ಎರಡು ಕಣ್ಣುಗಳಿದ್ದಂತೆ. ನ್ಯಾಯಾಲಯ ಹಾಗೂ ಲೋಕಾಯುಕ್ತದ ಕುಂಟು-ನೆಪ ಹೇಳಿ ರೈತರನ್ನ ಒಕ್ಕಲೆಬ್ಬಿಸುವುದು ಅಕ್ಷಮ್ಯ ಅಪರಾಧ. ಭೂಮಿ ತಾಯಿಯ ಸೇವೆ ಮಾಡುವ ರೈತರನ್ನ ಕಡೆಗಣಿಸಿದರೆ ಸರ್ಕಾರ ಭಾರೀ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎಂ. ಗೋವಿಂದರಾಜು ಮಾತನಾಡಿ, ಅನ್ನ ನೀಡುವ ರೈತರ ಜಮೀನನ್ನು ಕಳೆದುಕೊಳ್ಳುವುದನ್ನು ರೈತ ಸಂಘ ಖಂಡಿಸುತ್ತದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಜಾಗೃತಗೊಂಡು ವಶಪಡಿಸಿಕೊಂಡ ಭೂಮಿಯನ್ನು ರೈತರಿಗೆ ಹಿಂತಿರುಗಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ.ಆರ್. ಮಂಜುನಾಥ್ ಮಾತನಾಡಿ, ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ಸಮನ್ವಯ ಸಾಧಿಸದೆ ಸಾಗುವಳಿ ಚೀಟಿ ನೀಡಿವೆ. ಈಗ ರೈತರು ಅಡಿಕೆ, ತೆಂಗು, ಬಾಳೆ ಬೆಳೆದು ಬದುಕು ಕಟ್ಟಿಕೊಳ್ಳುತ್ತಿರುವಾಗ ಅರಣ್ಯ ಇಲಾಖೆ ಜಮೀನು ಕಸಿದುಕೊಳ್ಳಲು ಹೊರಟಿರುವುದು ಅವರ ಬದುಕಿಗೆ ಬೆಂಕಿ ಇಟ್ಟಂತೆ. ನಿಜವಾದ ಅರಣ್ಯ ಭೂಮಿಯಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಿ ಎಂದು ಪ್ರಶ್ನಿಸಿದ ಅವರು, ಖಾಲಿ ಇರುವ ಜಾಗದಲ್ಲಿ ಅರಣ್ಯ ಬೆಳೆಸಲಿ, ಅದನ್ನು ಬಿಟ್ಟು ರೈತರ ಜಮೀನಿಗೆ ಕೈ ಹಾಕಿದರೆ ತಕ್ಕ ಶಾಸ್ತಿ ಕಾಯ್ದಿದೆ ಹಾಗೂ ಈ ಬಗ್ಗೆ ಜನಪ್ರತಿನಿಧಿಗಳು ಸದನದಲ್ಲಿ ಧ್ವನಿ ಎತ್ತಬೇಕು ಎಂದು ಆಗ್ರಹಿಸಿದರು. ಈ ಬೃಹತ್ ಹೋರಾಟದಲ್ಲಿ ಸಮತಾ ವೇದಿಕೆಯ ಡಾಕ್ಟರ್ ಬಸವರಾಜು, ಶಿರಾ ತಾಲೂಕು ರೈತ ಸಂಘದ ಅಧ್ಯಕ್ಷ ನಾಧೂರಿ ಕೆಂಚಪ್ಪ, ಬಿಎಸ್ಪಿ ಜಿಲ್ಲಾಧ್ಯಕ್ಷ ರಾಜಸಿಂಹ, ಎಐಟಿಯುಸಿ ಕಾರ್ಯದರ್ಶಿ ಸೈಯದ್ ಮುಜೀಬ್, ರೈತ ಮುಖಂಡರಾದ ಉಮೇಶ್ ಎಂಜಿ, ರಾಮಚಂದ್ರಪ್ಪ, ಅರೇಹಳ್ಳಿ ಮಂಜುನಾಥ್, ನಜೀಬ್ ಅಹಮದ್, ಚನ್ನಬಸವಣ್ಣ ಸೇರಿದಂತೆ ಚಿಕ್ಕನಾಯಕನಹಳ್ಳಿ, ತಿಪಟೂರು, ಗುಬ್ಬಿ, ಮಧುಗಿರಿ ಭಾಗದ ಹಲವಾರು ರೈತರು ಭಾಗವಹಿಸಿದರು.